ಸಿಲಿಕಾನ್ ಸಿಟಿಯಲ್ಲಿ ಸಾವಯವ ಮತ್ತು ಸಿರಿಧಾನ್ಯಗಳ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ನಡೀತಾ ಇದೆ. ಸದ್ಯ ನಾನೀಗ ಅರಮನೆ ಮೈದಾನದಲ್ಲಿ ನಡೀತಾ ಇರುವಂತಹ ವಾಣಿಜ್ಯ ಮೇಳದ ಚಿತ್ರಣವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ವಾಣಿಜ್ಯ ಮೇಳದಲ್ಲಿ ಕೇವಲ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡೋದು ಮಾತ್ರ ಅಲ್ಲ, ರೈತರಿಗೆ ಒಂದು ರೀತಿಯಾಗಿ ಅವರಿಗೆ ಯಾವ ರೀತಿಯಾಗಿ ಸಿರಿಧಾನ್ಯಗಳನ್ನು ಯಾವೆಲ್ಲ ರೀತಿಯಾಗಿ ಮಾರಾಟವನ್ನು ಮಾಡಬಹುದು, ಯಾವ ರೀತಿ ಬೆಳಿಬಹುದು, ಯಾವೆಲ್ಲ ಹೊಸ ತಳಿಗಳನ್ನು ನೀವು ಹಾಕಿದರೆ ಹೆಚ್ಚು ಲಾಭವನ್ನು ಗಳಿಸಬಹುದು, ಈ ರೀತಿಯಾಗಿ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಸಾಕಷ್ಟು ಮಾಹಿತಿಗಳನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸಿರಿಧಾನ್ಯಗಳು ನಮ್ಮ ದೇಹಕ್ಕೆ ಎಷ್ಟು ಇಂಪಾರ್ಟೆಂಟು ಅನ್ನುವಂತಹ ಮಹತ್ವವನ್ನು ಕೂಡ ತಿಳಿಸ್ತಾ ಇದ್ದಾರೆ. ಇನ್ನು ನಾವು ಕೇವಲ ಸಿರಿಧಾನ್ಯಗಳನ್ನು ಬಡವರ ಒಂದು ಆಹಾರ ಅನ್ನುವಂತಹ ನಿಟ್ಟಿನಲ್ಲಿ ಕಳೆದ ಸಾಕಷ್ಟು ವರ್ಷಗಳ ಹಿಂದೆ ನಾವು ತಿಳಿದುಕೊಂಡಿದ್ರಿ. ಆದರೆ ಈಗ ಯಾರೆಲ್ಲ ರಿಚ್ ಪೀಪಲ್ಸ್ ಇರ್ತಾರೆ ಅವರು ಉಪಯೋಗ ಮಾಡುವಂಥದ್ದು ಅನ್ನುವಂಥದ್ದು ಕೂಡ ಈಗ ಕೇಳಿಬರ್ತಾ ಇದೆ. ಆದರೆ ಸಿರಿಧಾನ್ಯಗಳಲ್ಲಿ ಏನೆಲ್ಲ ಮಾಡಬಹುದು, ಯಾವೆಲ್ಲ ಅಡುಗೆಗಳನ್ನು ತಯಾರು ಮಾಡಬಹುದು ಅನ್ನುವಂತಹ ಪ್ರಶ್ನೆ ಕೂಡ ಸಾಕಷ್ಟು ಜನರಲ್ಲಿರುತ್ತೆ. ಕೆಲವರಿಗೆ ಅಡುಗೆ ಮಾಡೋದಕ್ಕೆ ಬರಲ್ಲ, ಸಿರಿಧಾನ್ಯಗಳನ್ನು ಯಾವ ರೀತಿ ಬಳಕೆ ಮಾಡಬೇಕು ಅನ್ನುವಂತಹ ಮಾಹಿತಿ ಇರಲ್ಲ. ಅಂಥವರಿಗಾಗಿ ಸಾಕಷ್ಟು ಕಂಪನಿಗಳು ರೆಡಿ ಟು ಈಟ್ ಅನ್ನುವಂತಹ ರೀತಿಯಲ್ಲೂ ಕೂಡ ಪ್ರಾಡಕ್ಟ್ಗಳನ್ನು ತಯಾರಿ ಮಾಡಿರುವಂಥದ್ದು ನೀವು ನೋಡಬಹುದು. ಮಿಲೆಟ್ ಬಿರಿಯಾನಿ, ನೀವು ಬಿರಿಯಾನಿಯನ್ನು ಮಾಡಬೇಕು ಅಂದರೆ ಏನು ಐಟಮ್ಸ್ಗಳನ್ನು ರೆಡಿ ಮಾಡೋದೇ ಬೇಕಾಗಿಲ್ಲ. ನೀವು ಈ ಪ್ಯೂರ್ ಆ್ಯಂಡ್ ಶ್ಯೂರ್ ಅನ್ನುವಂತಹ ಕಂಪನಿ ಏನಿದೆ, ಇದು ರೆಡಿ ಟು ಈಟ್ ಅನ್ನುವಂತಹ ನಿಟ್ಟಿನಲ್ಲಿ ನೀವು ಬಿರಿಯಾನಿಯನ್ನು ತೆಗೆದುಕೊಂಡು ಹೋಗಿ ಇದನ್ನು 10 ನಿಮಿಷಗಳ ಕಾಲ ನೀರಿನಲ್ಲಿ ಬೇಯಿಸಿದ್ರೆ ಸಾಕು, ನಿಮಗೆ ಬಿರಿಯಾನಿ ರೆಡಿ ಆಗುತ್ತೆ. ಅದರ ಜೊತೆಗೆ ಖೀರ್ ಇರಬಹುದು, ಕಿಚಡಿ ಇರಬಹುದು, ಬೇರೆ ಬೇರೆ ಬಿಸಿಬೇಳೆ ಬಾತ್ ಇರಬಹುದು, ಈ ರೀತಿಯಾಗಿ ಸಾಕಷ್ಟು ವಿಧವಾದಂತಹ ಐಟಮ್ಗಳನ್ನು ಕೂಡ ರೆಡಿ ಟು ಈಟ್ ಕುಕ್ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಆಲ್ರೆಡಿ ಪ್ರಾಡಕ್ಟ್ಗಳನ್ನು ರೆಡಿ ಮಾಡಿರುವಂಥದ್ದು. ಸೊ ಹಾಗಿದ್ರೆ ಇವುಗಳನ್ನು ಯಾವ ರೀತಿ ಉಪಯೋಗ ಮಾಡಬೇಕು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ ನಮ್ಮ ಜೊತೆ ಈ ಶಾಪ್ನ ಮಾಲೀಕರಾಗಿರುವಂಥವ್ರು ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಈಗ ಮಿಲೆಟ್ಸ್ ಬಳಕೆ ಮಾಡುವಂಥವ್ರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಆದರೆ ಯಾವ ರೀತಿ ಕುಕ್ ಮಾಡಬೇಕು ಅನ್ನುವಂಥ ಪ್ರಶ್ನೆ ಕೂಡ ಸಾಕಷ್ಟು ಜನರಲ್ಲಿ ಇರುವಂಥದ್ದು. ಸೊ ನೀವು ಯಾವ ರೀತಿ ಪ್ರಾಡಕ್ಟ್ಗಳನ್ನು ಮಿಲೆಟ್ಸಲ್ಲಿ ರೆಡಿ ಮಾಡಿ? ಹೌದು, ನಾವು ಶುರು ಮಾಡಿದಾಗ ಬರೀ ಬೇಸಿಕ್ ಮಿಲೆಟ್ಸಿಂದ ಶುರು ಮಾಡಿದ್ವಿ. ಮಾತ್ರ ಜನರು ನಮ್ಮದು ಕನ್ಸ್ಯೂಮರ್ಸ್ ಯಾರಿದ್ದಾರೋ, ಕಸ್ಟಮರ್ಸ್ ಯಾರಿದ್ದಾರೋ ಅವ್ರಿಗೆ ಮೊದಲು ಪ್ರಶ್ನೆ ಬರೋದು, ಓಕೆ ಇದರಿಂದ ನಾನು ಏನು ಮಾಡ್ಬೋದು, ಹೇಗೆ ಬಳಸ್ಬೋದು, ಹೇಗೆ ಕುಕ್ ಮಾಡ್ಬೋದು ಇದು ಅಂತ. ಸೊ ಅದಕ್ಕೆ ನಾವು ಒಂದು ಆ ಪ್ರಾಡಕ್ಟ್ಸ್ ಶುರು ಮಾಡಾದ್ಮೇಲೆ ನೆಕ್ಸ್ಟ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಏನು ಮಾಡಿದ್ವಿ ಅಂದರೆ ರೆಡಿ ಟು ಕುಕ್ಕು, ರೆಡಿ ಟು ಈಟ್ ರೇಂಜನ್ನು ಶುರು ಮಾಡಿದ್ವಿ. ಸೊ ದ್ಯಾಟ್ ಕನ್ಸ್ಯೂಮರ್ಸಿಗೆ ಗೊತ್ತಾಗುತ್ತೆ ಯಾವ ಥರ ಇದನ್ನು ಮಾಡೋದು ಅಂತ. ಫಾರ್ ಎಕ್ಸಾಂಪಲ್ ನಮ್ಮದು ರೆಡಿ ಟು ಕುಕ್ ರೇಂಜಲ್ಲಿ ಒಂದು 5 ಡಿಫ್ರೆಂಟು ಮಿಲೆಟ್ ಪ್ರಾಡಕ್ಟ್ಗಳಿದೆ. ಯಾವುದರಲ್ಲಿ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ ಇದೆ. ಯಾರು ಮನೆಗೆ ತಗೊಂಡೋಗಿ ಒಂದು 10-15 ನಿಮಿಷದೊಳಗಡೆ ಒಂದು 4 ಜನರಿಗೆ ಆಗಷ್ಟು ಅಡುಗೆ, ಮಿಲೆಟ್ ಬೇಸ್ಡ್ ಅಡುಗೆ ಮಾಡ್ಬೋದು. ಸೊ ಈಗ ನಾರ್ಮಲ್ ಆಗಿ ನಾವು ನೋಡೋದಾದ್ರೆ ರೆಡಿ ಟು ಈಟ್ ಅಥವಾ ರೆಡಿ ಟು ಕುಕ್ ಅನ್ನುವಂತಹ ಪ್ರಾಡಕ್ಟ್ಗಳಲ್ಲಿ ಕೆಮಿಕಲ್ಗಳನ್ನು ಹಾಕಿರ್ತಾರೆ ಅಂತ ಇರುತ್ತೆ. ಸೊ ಇದು ಬರೀ ಆರ್ಗ್ಯಾನಿಕ್ ಆಗಿದೆಯಾ, ಹೇಗಿದೆ? ಹೌದು, ಇದು 100% ಸರ್ಟಿಫೈಡ್ ಆರ್ಗ್ಯಾನಿಕ್ಕು. ನಾವು ಏನೂ ಪ್ರಿಸರ್ವೇಟಿವ್ ಅದು ಏನೂ ಉಪಯೋಗಿಸೋದಿಲ್ಲ. ಮತ್ತು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಅದ್ರಲ್ಲಿ ಉಪಯೋಗಿಸಿದ್ದು ಅದೆಲ್ಲದನ್ನು ಸಾವಯವ ರೈತರಿಂದ ಪ್ರೊಕ್ಯೂರ್ ಮಾಡಿ ನಮ್ಮ ಯೂನಿಟಲ್ಲಿ ಪ್ರಾಸೆಸ್ ಮಾಡಿ ಪ್ಯಾಕ್ ಮಾಡ್ತೀವಿ. ಯಾವ ರೀತಿ ಇದೆ ಸರ್ ಜನರ ರೆಸ್ಪಾನ್ಸ್? ಯಾವ ರೀತಿ ಇದೆ? ತಗೊಂಡು ಹೋಗ್ತಿದ್ದಾರಾ? ಹೇಗೆ ತಗೊಂಡು ಹೋದಾರ? ರಿವ್ಯೂ ಯಾವ ರೀತಿ ಇದೆ? ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಸುಮಾರು ಜನ ಬರೀ ಒಂದು ಪ್ರಾಡಕ್ಟಿಂದ ಮಿಲೆಟ್ಟಿಗೆ ಅವ್ರಿಗೆ ಏನಾದ್ರು ಒಂದು ಹೆಜ್ಜೆ ಇಡಬೇಕು ಮಿಲೆಟ್ ಕಡೆ. ಅದನ್ನು ಇಟ್ಟಾದ ಮೇಲೆ ಅವರಿಗೆ ರಿಸಲ್ಟ್ಸ್ ಯಾವ ಥರ ಕಾಣುತ್ತೆ ಅಂದರೆ ಅವರು ಮಿಲೆಟ್ ಒಂಥರ ಲೈಫ್ ಸ್ಟೈಲ್ ಡಯಟ್ ಇದನ್ನು ಉಪಯೋಗಿಸ್ಕೊಳ್ಳೋಕೆ ಶುರು ಮಾಡ್ತಾರೆ. ಸೊ ಡೆಫಿನೆಟ್ಲಿ ಮಿಲೆಟ್ಟಿಗೆ ತುಂಬ ಅವೇರ್ನೆಸ್ ಇವಾಗ ಇನ್ಕ್ರೀಸ್ ಆಗಿದೆ. ಮತ್ತು ಅದಕ್ಕೆ ಒಂದೊಂದು ಕಾರಣ ಏನು ಅಂದರೆ ಈ ಶೋ ಇದೊಂದು 5 ವರ್ಷದಿಂದ ನಡೀತಾ ಇದೆ. ತುಂಬ ಮಿಲೆಟಿಗೆ ಪ್ರಮೋಷನಿಗೆ ತುಂಬ ಹೆಲ್ಪ್ ಮಾಡಿದೆ. ಸೊ ಹೌದು, ಥ್ಯಾಂಕ್ ಯು. ನೋಡಿದ್ರಲ್ಲ, ಸಾಕಷ್ಟು ಜನ ಯಾರೆಲ್ಲ ಮಿಲೆಟ್ಸ್ ತಗೊಳ್ಬೇಕು ಅಂತಿದ್ರು, ಸಿರಿಧಾನ್ಯಗಳಲ್ಲಿ ನಾವು ಅಡುಗೆ ಮಾಡ್ಕೊಳ್ಬೇಕು, ನಾವು ಡಯೆಟನ್ನು ಮಾಡಬೇಕು ಅಂತಿದ್ರು, ಅಂಥವರೆಲ್ಲರಿಗೂ ಕೂಡ ಈ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳ ಯೂಸ್ ಆಗ್ತಿದೆ ಅನ್ನುವಂಥ ಮಾತನ್ನು ಇಲ್ಲಿನ ಶಾಪ್ ಹಾಕಿರುವಂಥವ್ರು ಹೇಳ್ತಾ ಇರುವಂಥದ್ದು. ನೀವು ಕೂಡ ಸಿರಿಧಾನ್ಯಗಳನ್ನು ಯೂಸ್ ಮಾಡಬೇಕು ಅಂತ ಹೇಳಿದರೆ ಅಂತಾರಾಷ್ಟ್ರೀಯ ಮೇಳಕ್ಕೆ ಬಂದು ನಿಮಗೆ ಬೇಕಾದಂತಹ ಸಿರಿಧಾನ್ಯಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯಲ್ಲಿ ಬಳಕೆ ಮಾಡೋದ್ರ ಮೂಲಕ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ಬಹುದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.